ಹೇಗಾಗಿದೆ ಅಂತಂದರೆ ಜನ ಯಾರೂ ಕೂಡ ದಡ್ರಲ್ಲ. ಪ್ರತಿಯೊಬ್ಬರಿಗೂ ಕೂಡ ಇದ್ರ ಬಗ್ಗೆ ಸ್ಪಷ್ಟ ಕಲ್ಪನೆ. ಇತ್ತೀಚೆಗೆ ಒಬ್ಬರು ಸಾಹಿತಿಗಳು ಹೇಳ್ತಾರೆ, ಇನ್ನೊಂದು ಜಿಲ್ಲೆಯನ್ನು ಮಾಡಿ ಇದನ್ನು ಪಾಕಿಸ್ತಾನ ಮಾಡಬೇಡಿ ಅಂಥೇಳಿ. ನಾನು ಹಾಗಾದ್ರೆ ಕೇಳಲಿಕ್ಕೆ ಬಯಸ್ತೇನೆ, ಹಾಗಾದರೆ ಇನ್ನು 31 ಜಿಲ್ಲೆ ಆಯಿತು ಅಂದರೆ ಇನ್ನು 12 ಪಾಕಿಸ್ತಾನ ಆಯಿತಾ? ಅಥವಾ ಮತ್ಯಾವುದೋ ಒಂದು ಒಡೆಯೋದು ಅಂತಂದರೆ ನಾವೇನು ಈಗ ದೇವಿಮನೆ ಘಟ್ಟದಲ್ಲಿ ಯಾವುದೇ ರೀತಿಯ ಕಂಪೌಂಡ್ ಕಟ್ಟೋದಿಲ್ಲ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಜಿಲ್ಲೆಯ ಮೂಲಭೂತ ಸಮಸ್ಯೆಯಾದಂತಹ, ಮೂಲಭೂತ ಅವಶ್ಯಕತೆಯಾದಂತಹ ಪ್ರತ್ಯೇಕ ಜಿಲ್ಲೆ ಎಂಬಂತಹ ಒಂದು ಕೂಗಿಗೆ ಚರ್ಚೆಯನ್ನು ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಸೇರಿದ್ದೀರಿ. ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಚಿಕ್ಕದಾಗಿ ನನ್ನ ಮಾತನ್ನು ಹೇಳ್ತೇನೆ. ಇನ್ನು ಹಲವಾರು ಜನ ಮಾತನಾಡಲಿಕ್ಕಿದ್ದಾರೆ. ಉದ್ದೇಶ ಇಷ್ಟೇ, ನಾನು ಈ ಹೋರಾಟಕ್ಕೆ ಧುಮುಕುವಂತಹ ಪೂರ್ವದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಅಂಥೇಳಿ ಪಾದಯಾತ್ರೆಯನ್ನು ಮಾಡಿದೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಹೋರಾಟವನ್ನು ಮಾಡಿದಾಗ ಅಂದಿನ ವೈದ್ಯಕೀಯ ಸಚಿವರಾದಂತಹ ಶರಣು ಪ್ರಕಾಶ್ ಪಾಟೀಲ್ ಹೇಳ್ತಾರೆ, ಒಂದು ಜಿಲ್ಲೆಗೆ ಒಂದೇ ಮೆಡಿಕಲ್ ಕಾಲೇಜು ಕೊಡಲಿಕ್ಕೆ ಸಾಧ್ಯ ಇದೆ ಸರ್ಕಾರದ್ದು, ಇನ್ನೊಂದು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿದಾಗ ನಮಗೆ ಈ ಹೋರಾಟದ ಅನಿವಾರ್ಯತೆ ಕಂಡು ಹೋರಾಟವನ್ನು ಪ್ರಾರಂಭ ಮಾಡಿದಾಗ ಆಮೇಲೆ ನಮಗೆ ಅರ್ಥ ಆಗ್ತಾ ಬಂತು, ಕೇವಲ ಮೆಡಿಕಲ್ ಕಾಲೇಜ್ ಮಾತ್ರ ಅಲ್ಲ, ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಸಮಗ್ರವಾದಂಥ ಸುಧಾರಣೆ ತರಬೇಕು ಅಂತಂದರೆ ಪ್ರತ್ಯೇಕ ಜಿಲ್ಲೆಯ ಅನಿವಾರ್ಯತೆ ಇದೆ ಎನ್ನುವಂತಹ ಒಂದು ಅರ್ಥವನ್ನು ಮಾಡಿಕೊಂಡು ಸಮಗ್ರವಾಗಿ ಅಧ್ಯಯನವನ್ನು ಮಾಡಿ ಹಿರಿಯ ಹಿರಿಯರನ್ನೆಲ್ಲ ಮಾತಾಡಿಸಿದಾಗ ಅವರೆಲ್ಲರ ಸಹಕಾರವನ್ನು ತೆಗೆದುಕೊಂಡು ಶಿರಸಿಯಲ್ಲಿ ನಾವು ಈಗಾಗಲೇ ಹೋರಾಟವನ್ನು ಮಾಡಿ ಮನವಿ ಕೊಟ್ಟಿದ್ದಾಗಿದೆ. ಬನವಾಸಿಯಲ್ಲೂ ಕೂಡ ಕದಂಬ ಕನ್ನಡ ತಾಲೂಕಾಗಲಿ ಎನ್ನುವಂತಹ ಒಂದು ಘೋಷವಾಕ್ಯದೊಂದಿಗೆ, ಪ್ರತ್ಯೇಕ ಜಿಲ್ಲೆ ಆಗಲಿ ಎನ್ನುವಂಥ ಘೋಷವಾಕ್ಯದೊಂದಿಗೆ ಹೋರಾಟವನ್ನು ಮಾಡಿದ್ದಾಗಿದೆ. ಮುಂಡಗೋಡಿನಲ್ಲೂ ಕೂಡ ನಾವು ಈಗಾಗಲೇ ಪೂರ್ವಭಾವಿ ಸಭೆಯನ್ನು ಮಾಡಿದ್ದಾಗಿದೆ. ಈಗ ಯಲ್ಲಾಪುರ ತಾಲೂಕಿನಲ್ಲೂ ಕೂಡ ಜನಜಾಗೃತಿಯನ್ನು ಉಂಟು ಮಾಡಬೇಕಾಗಿದೆ. ಹೇಗಾಗಿದೆ ಅಂತಂದರೆ ಜನ ಯಾರೂ ಕೂಡ ದಡ್ರಲ್ಲ. ಪ್ರತಿಯೊಬ್ಬರಿಗೂ ಕೂಡ ಇದ್ರ ಬಗ್ಗೆ ಸ್ಪಷ್ಟ ಕಲ್ಪನೆ ಇದೆ. ಆದರೆ ಏನಾಗತ್ತೆ ಅಂತಂದರೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇದೆ. ಯಾರಾದರೂ ಒಬ್ಬರು ಪ್ರಾರಂಭ ಮಾಡಿದಾಗ ಇದು ಸಾಧ್ಯ ಆಗೋದಿಲ್ಲ ಅನ್ನುವಂಥ ಭಾವನೆ ಅದು ನಮ್ಮಲ್ಲಿ ಬಲವಾಗಿ ಊರಿದೆ. ಅದಕ್ಕೆ ಕಾರಣ ನಮ್ಮ ಜೀನ್ಸಲ್ಲಿ ಅದು ಬಂದ್ಬಿಟ್ಟಿದೆ. ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರಿಂದ ನಾವು ಆಳಿಸ್ಕೊಂಡು ಆ ನೆಗೆಟಿವ್ ಥಾಟು ನಮ್ಮ ಹತ್ರ ಆಗೋಲ್ಲ, ದೇಶ ಸ್ವಾತಂತ್ರ್ಯ ಸಿಗೋದಿಲ್ಲ ಅನ್ನುವಂಥ ಭಾವನೆ ಬಂದಿದ್ದರೆ ಪರಿಣಾಮ ಈ ರೀತಿ ಆಗಿರ್ಬೋದು ಅನ್ನುವಂಥ ಒಂದು ಅನಿಸಿಕೆ ನನಗೆ ಅನಿಸುತ್ತೆ. ಆದರೂ ಕೂಡ ಇದ್ರ ಬಗ್ಗೆ ಸಮಗ್ರವಾಗಿ ನಾವು ಜನಜಾಗೃತಿಯನ್ನು ಮಾಡಬೇಕು. ಪ್ರತ್ಯೇಕ ಜಿಲ್ಲೆ ಆಗಬೇಕು ಅಂದ ತಕ್ಷಣ ಯಾರೋ 4 ಜನ ಹೇಳಿದಾಕ್ಷಣ ಜಿಲ್ಲೆ ಆಗೋದಿಲ್ಲ. ಅದು ಹಳ್ಳಿಯೂ ಕೂಡ ನಾವು ಜನಜಾಗೃತಿ ಉಂಟು ಮಾಡಿದಾಗ ರಾಜಕಾರಣಿಗಳು ತಲೆ ಬಾಗಲೇಬೇಕಾಗತ್ತೆ ಅನ್ನುವಂಥದ್ದು ನನ್ನ ಒಂದು ಸ್ಪಷ್ಟವಾದಂತಹ ಒಂದು ಕಲ್ಪನೆ. ಈಗ ಇಲ್ಲಿ ಪ್ರಮುಖವಾಗಿ ನಮ್ಮ ಮನಸ್ಸಿಗೆ ಅನಿಸುವಂಥದ್ದು ಉತ್ತರ ಕನ್ನಡ ಜಿಲ್ಲೆ ಒಡೆಯುವಂಥದ್ದು, ವಿಭಜನೆ ಎನ್ನುವಂಥ ಭಾವನೆ ಬರ್ತದೆ. ನಾನು ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಇದು ವಿಭಜನೆ ಅಲ್ಲ, ಅಧಿಕಾರ ವಿಕೇಂದ್ರೀಕರಣ. ಈಗ ದೇಶ ವಿಭಜನೆ ಅನ್ನುವಂಥ ರೀತಿಯಲ್ಲ, ಅಥವಾ ರಾಜ್ಯವನ್ನು ವಿಭಜನೆ ಮಾಡುವಂಥ ಆ ರೀತಿ ಅಲ್ಲ. ಇದು ಅಧಿಕಾರ ವಿಕೇಂದ್ರೀಕರಣ. ಹಿಂದೆ 1956ನೇ ಇಸ್ವಿಯಲ್ಲಿ 19 ಜಿಲ್ಲೆಗಳಿತ್ತು. ಇವತ್ತಿನ ದಿವಸ 31 ಜಿಲ್ಲೆ ಆಗಿದೆ. ಇತ್ತೀಚೆಗೆ ಒಬ್ಬರು ಸಾಹಿತಿಗಳು ಹೇಳ್ತಾರೆ, ಇನ್ನೊಂದು ಜಿಲ್ಲೆಯನ್ನು ಮಾಡಿ ಇದನ್ನು ಪಾಕಿಸ್ತಾನ ಮಾಡಬೇಡಿ ಅಂಥೇಳಿ. ನಾನು ಹಾಗಾದ್ರೆ ಕೇಳಲಿಕ್ಕೆ ಬಯಸ್ತೇನೆ, ಹಾಗಾದರೆ ಇನ್ನು 31 ಜಿಲ್ಲೆ ಆಯಿತು ಅಂದರೆ ಇನ್ನು 12 ಪಾಕಿಸ್ತಾನ ಆಯಿತಾ? ಅಥವಾ ಮತ್ಯಾವುದೋ ಒಂದು ಒಡೆಯೋದು ಅಂತಂದರೆ ನಾವೇನು ಈಗ ದೇವಿಮನೆ ಘಟ್ಟದಲ್ಲಿ ಯಾವುದೇ ರೀತಿಯ ಕಂಪೌಂಡ್ ಕಟ್ಟೋದಿಲ್ಲ,
ಸೆಕ್ಯೂರಿಟಿ ಇಡುವಂಥದ್ದಾಗಲ್ಲ, ಅಥವಾ ಯಾವುದೇ ರೀತಿಯ ಕಾಂಪೌಂಡ್ ಇರಲಿ, ಅಥವಾ ಮತ್ತು ಯಾವುದೇ ರೀತಿಯ ವೀಸಾ ಪಾಸ್ಪೋರ್ಟ್ ಬೇಕಾಗಿಲ್ಲ. ನಾವು ಗಟ್ಟ ಹೇಳಿದ ಅಂಕೋಲಕ್ಕೆ ಹೋಗಿ ಪಾಸ್ಪೋರ್ಟ್ ಬೇಕಾಗಿಲ್ಲ, ವೀಸಾ ಬೇಕಾಗಿಲ್ಲ. ಎಲ್ಲವೂ ಕೂಡ ಹಾಗೇ ಇರ್ತದೆ. ಅಧಿಕಾರ ವಿಕೇಂದ್ರೀಕರಣ. ನಾನು ಒಂದು ಸಿಂಪಲ್ಲಾಗಿ ಹೇಳಿಕ್ಕೆ ಬಯಸ್ತೇನೆ. ಈಗ ಬೆಂಗಳೂರಿದೆ. ಬೆಂಗಳೂರು ಮೊದಲು ಒಂದೇ ಇತ್ತು, ಒಂದೇ ಬೆಂಗಳೂರಾಗಿತ್ತು. ಕೊನೆಗೆ ಜನಸಂಖ್ಯೆ ಜಾಸ್ತಿ ಆದಮೇಲೆ ಬೆಂಗಳೂರು ಅರ್ಬನ್ ಅಂತ ಮಾಡಿದ್ರು, ಬೆಂಗಳೂರು ಗ್ರಾಮಾಂತರ ಅಂತ ಮಾಡಿದ್ರು. ಹಾಗಾದರೆ ಬೆಂಗಳೂರು ಅಖಂಡತೆ ಹೋಯ್ತೋ, ಬೆಂಗಳೂರು ಒಡೆದು ಬಿಟ್ರು ಅಂತ ಯಾರು ಹೇಳ್ತಾರಾ? ಹೇಳಿ ಸಾಧ್ಯ ಇದೆಯೋ? ಇಲ್ಲ, ಎಲ್ಲೂ ಒಡೆಯೋದಿಲ್ಲ. ಬೆಂಗಳೂರು ಬೆಂಗಳೂರಾಗಿಯೇ ಇರ್ತದೆ. ನಾವು ಆಲೋಚನೆ ಮಾಡ್ಕೊಳ್ಳುವಂಥದ್ದು ಏನಪ್ಪ ಅಂತಂದರೆ, ಯಾವತ್ತೂ ಕೂಡ ಊರು ಎಷ್ಟು ಚಿಕ್ಕದಾಗ್ತಾ ಇರ್ತದೆಯೋ ಅಧಿಕಾರ ಮಾಡುವಂಥದ್ದು, ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಸುಲಭ ಆಗ್ತದೆ ಅಂಥೇಳಿ. ನೀವು ಗೂಗಲ್ ಟೈಪ್ ಮಾಡಿ, ಗೋವಾ ಲ್ಯಾಂಡ್ ಏರಿಯಾ ಅಂತ ಹೊಡೀರಿ, 3700 ಸ್ಕ್ವೇರ್ ಮೀಟರ್ ಇದೆ. ಉತ್ತರ ಕನ್ನಡ ಲ್ಯಾಂಡ್ ಏರಿಯಾ ಅಂತ ಹೊಡೀರಿ, 10,700 ಸ್ಕ್ವೇರ್ ಮೀಟರ್ ಇದೆ. ಇಷ್ಟು ದೊಡ್ಡ ಭೂ ಪ್ರದೇಶ ಇದೆ. ಇದು ಮೇಂಟೈನ್ ಮಾಡೋದು ಹೇಗೆ? ಎಷ್ಟೋ ಜನ ಎಸ್ ಪಿಗಳು ನಿಮ್ಮ ವಜ್ರಳ್ಳಿ ನೋಡಲೇ ಇಲ್ಲ, ಕಳಚಿ ನೋಡಲೇ ಇಲ್ಲ, ಮಳವಳ್ಳಿ ನೋಡಲೇ ಇಲ್ಲ, ಕೌಡಿಕೇರಿ ನೋಡಲೇ ಇಲ್ಲ. ಹೀಗೆ ನೋಡಿ ಸಾಧ್ಯನೇ ಇಲ್ಲ. ಅವ್ರು ಬರೋದೇ ಇಲ್ಲ. ಎಸ್ ಪಿಗಳು ಬರೋದೇ, ಡಿ ಸಿಗಳು ಬರೋದಿಲ್ಲ. ಎಲ್ಲರ ಹತ್ರ ನೀವು ಪರ್ಸ್ನಲಾಗಿ ಕೇಳಿದ್ರೆ, ನಾನು ಹಲವಾರು ಜನ ಭೇಟಿ ಮಾಡಿದ್ದೇನೆ. ನಾನು ಘಟ್ಟದ ಕೆಳಗಡೆಯ ಹಲವಾರು ಎಮ್ ಎಲ್ ಎಗಳ ಮಾತಾಡಿದ್ದೇನೆ, ಮಿನಿಸ್ಟ್ರ್ ಮಾತಾಡಿದ್ದೇನೆ. ಎಲ್ಲರೂ ಕೂಡ ಹೇಳೋದೇ ಇಲ್ಲ, ಆಗಲೇಬೇಕು, ಬಟ್ ನಾವು ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ. ಅದು ಬಂದ ತಕ್ಷಣ ಇದೆಲ್ಲ ನೀವು ಜಿಲ್ಲೆ ಹೊಡಿತೀರಿ ಅಂಥೇಳಿ ನಾವು ಮಾತಾಡ್ತಾರೆ. ನೀವು ಮಾಡೋದು, ನನ್ನ ಸಂಪೂರ್ಣ ಸಪೋರ್ಟ್ ಇದೆ, ಎಲ್ಲರೂ ಕೂಡ ಹೇಳಿದ್ದಾರೆ. ಅದು ಎದುರುಗಡೆ ಬಂದ ತಕ್ಷಣ ಏನೋ ಒಂದು ರೀತಿಯ ಗಿಲ್ಟು ಅನ್ನುವಂಥದ್ದು ಅವರಿಗೆ ಕಾಡುವಂತಹ ಸ್ವಭಾವ ಇದೆ. ಅದು ಯಾಕೆ ಅನ್ನುವಂಥದ್ದು ಪ್ರಶ್ನೆಯನ್ನು ನಾವು ಹುಡುಕ್ತಾ ಇದ್ದೇನೆ, ಇನ್ನು ಉತ್ತರ ಸಿಗುವಂಥದ್ದಿದೆ. ಅದನ್ನು ಹೇಳಕ್ಕೆ ಬಯಸ್ತೇನೆ. ಇದು ಒಂದು ವಿಭಾಗ. ಆದರೆ ಇನ್ನೊಂದು ವಿಭಾಗ ಅಂತಂದರೆ, ನನ್ನ ಬಗ್ಗೆ ನಾನು ಮುಂದಾಳತ್ವ ತೆಗೆದುಕೊಂಡು ಈಗ ಹೋರಾಟ ಮಾಡ್ತಾ ಇದ್ದೇನೆ. ಇದು ಈ ಮನುಷ್ಯ ಬಹುಶಃ ಮುಂದೆ ಎಮ್ ಎಲ್ ಎ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು. ಯಲ್ಲಾಪುರ ಎಮ್ ಎಲ್ ಎನೋ, ಸಿರ್ಸಿ ಎಮ್ ಎಲ್ ಎನೋ, ಅಥವಾ ಮತ್ಯಾವುದೋ ಊರಿನ ಎಮ್ ಎಲ್ ಎ ಆಗಲಿ ಪ್ರಯತ್ನ ಮಾಡ್ತಾ ಇರ್ಬೋದು ಅನ್ನುವಂಥದ್ದು ಒಂದು ರೀತಿ ಕೆಲವಷ್ಟು ಜನ ರಾಜಕಾರಣಿಗೆ ಅಳುಕಿದೆ. ನಾನು ಈ ವೇದಿಕೆ ಮುಖಾಂತರ ಹೇಳಿಕ್ಕೆ ಬಯಸ್ತೇನೆ. ಸಿಂಪಲ್ ಒಂದು ಉದಾಹರಣೆ, ಪ್ರತ್ಯೇಕ ಜಿಲ್ಲೆಯನ್ನು ಮಾಡಲಿಕ್ಕೆ ನಮ್ಮ ಉಪೇಂದ್ರ ಪಯ್ಯ ಹೊರಟಿದ್ರು. 10 ವರ್ಷಗಳ ಕಾಲ ಅವರು ಪ್ರತ್ಯೇಕ ಜಿಲ್ಲೆ ಹೋರಾಟ ಮಾಡಿದ್ರು. ಯಾರು? ಸಿರ್ಸಿ ಜಿಲ್ಲೆ ಉಪೇಂದ್ರ ಪಯ್ಯ ಅವರು. ಇಲೆಕ್ಷನ್ ನಿಂತಾಗ ಅವ್ರಿಗೆ ಬಿದ್ದಿರೋ ಓಟು 7,000. ಹಾಗೆ ಜಿಲ್ಲೆ ಹೋರಾಟ ಮಾಡಿದ್ರೆ ಅವರಿಗೆ ಎಮ್ ಎಲ್ ಎ ಆಗ್ತದೆ ಅಂತಂದರೆ ಬಹುಶಃ ಅವರು ಸಿರ್ಸಿ ಎಮ್ ಎಲ್ ಎ ಆಗಿರಬೇಕಾಗಿತ್ತಲ್ಲ. ಆಯಿತು, ಒಬ್ಬರು ಹೋರಾಟ ಮಾಡಲಿಕ್ಕೆ ಹೋದವರು, ಇನ್ನೊಬ್ಬರು ಹೋರಾಟವನ್ನು ಮಾಡಿ ಪ್ರತ್ಯೇಕ ಜಿಲ್ಲೆ ತಂದುಕೊಟ್ಟವರು. ಯಾರಪ್ಪ ಅಂತಂದರೆ ಅವರು ಬಳ್ಳಾರಿಯ ಆನಂದ್ ಸಿಂಗ್ ಅವರು. ಅವರು ಹಠ ಹೊತ್ತು ನನಗೆ ಯಾವುದು ಅಧಿಕಾರ ಬೇಕಾಗಿ ತಗೊಳ್ಳಿ, ನಾನು ರಾಜೀನಾಮೆ ಪತ್ರ ಬಿಸಾಕಿ ಪ್ರತ್ಯೇಕ ವಿಜಯನಗರ ಜಿಲ್ಲೆ ಮಾಡಿಸಿದ್ರು. ಯಾವತ್ತೂ ಸೋಲ್ದವ್ರ ಮನುಷ್ಯ ಸೋತೋದ್ರು. ಯಾರೋ ಒಬ್ಬ ರಾಜಕಾರಣಿ ನಾ ಜೀವನದಲ್ಲಿ ಎಮ್ ಎಲ್ ಎ ಆಗಬೇಕು, ಯಲ್ಲಾಪುರ ಎಮ್ ಎಲ್ ಎ ಆಗಬೇಕು ಅಂತ ನಾನು ಬಯಸಿದರೆ, ಅಥವಾ ಸಿರ್ಸಿಯ ಎಮ್ ಎಲ್ ಎ ಆಗಬೇಕು ಅಂತ ನಾನು ಬಯಸಿದರೆ ಜಿಲ್ಲಾ ಹೋರಾಟ ಮಾಡ್ತಾನೇ ಇರಲಿಲ್ಲ. ಈ ಮೂಲಕ ಹೇಳಿಕ್ಕೆ ಬಯಸ್ತೇನೆ, ಎಲ್ಲ ರಾಜಕಾರಣಿಗಳು ಕೂಡ ನಿಮ್ಮಲ್ಲಿ ಈ ಭಾವನೆ ಬೇಡ. ನಾನು ರಾಜಕಾರಣಿ ಆಗಬೇಕು ಅಂತ ಅಂದಿದ್ದರೆ ನಾನು ಜಿಲ್ಲಾ ಹೋರಾಟ ಮಾಡ್ತಾನೇ ಇರಲಿಲ್ಲ. ನನ್ನ ಬಗ್ಗೆ ಜಿಲ್ಲೆಯನ್ನು ಹೊಡೆದಿದ್ದಾನೆ ಅನ್ನೋಂಥ ಒಂದು ಆಪಾದನೆ ಬರ್ತದೆ ಅನ್ನೋಂಥ ದೃಷ್ಟಿಯಿಂದ ಇದನ್ನು ದೂರ ಇರ್ತಾಯಿದ್ರು. ನನಗೆ ಯಾವುದೇ ರೀತಿಯ ಭಾವನೆಗಳು ನನಗಿಲ್ಲ. ಹೋರಾಟ ಮಾಡಬೇಕು, ನಾನು ರಾಜಕೀಯಕ್ಕೆ ಬಂದಿರೋಂಥ ಉದ್ದೇಶ ಆದರೂ ಏನಪ್ಪ ಅಂತಂದರೆ, ಅಧಿಕಾರ ಅಂತ ಒಂದಿದ್ರೆ, ಒಂದು ಪಕ್ಷ ಅಂತಿದ್ದರೆ ಏನಾದ್ರು ಒಂದು ಸಂಘಟನೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ರಾಜಕೀಯಕ್ಕೆ ಬಂದಿದ್ದೇ ವಿನಃ ಎಮ್ ಎಲ್ ಎ ಆಗಬೇಕು ಅನ್ನುವಂಥ ನನ್ನ ಒಂದೇ ಒಂದು ಗುರಿ ಇದ್ದರೆ ನಾನು ಯಾವ ಕಾರಣಕ್ಕೂ ಇತರ ಹೋರಾಟಕ್ಕೆ ಬರ್ತಿರ್ಲಿಲ್ಲ. ತಮ್ಮ ಯಾರಿಗೂ ಕೂಡ ಈ ವಿಷಯದ ಭಯ ಬೇಡ ಅನ್ನೋಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದನೇ ವಿಚಾರ. ಎರಡನೇ ವಿಚಾರ, ಹಲವಾರು ಜನ ನಮ್ಮ ಎಮ್ ಆರ್ ಹೆಗಡೆ ಇರ್ಬೋದು, ಗಣೇಶ್ ಹೆಗಡೆ ಇರ್ಬೋದು, ಹಲವಾರು ಜನ ಕೆಲವು ಸಲಹೆಗಳನ್ನು ಕೊಟ್ಟರು. ಇತ್ತೀಚೆಗೆ ಒಂದು ವಾರದ ಹಿಂದುಗಡೆ ನಾವೊಂದು ಸಭೆ ಮಾಡಿದ್ವಿ. ಏನಾಗುತ್ತೆ, ಎಷ್ಟೋ ಜನ ಉತ್ತರ ಕನ್ನಡ ಅನ್ನುವಂಥ ಹೆಸರು ಇರ್ತದೆ. ಅಂದರೆ ನಮ್ಮ ಚಿಕ್ಕ ವಯಸ್ಸಿನ ನಿಮ್ಮ ಜಿಲ್ಲೆ ಯಾವುದು ಅಂತ ಕೇಳಿದ ತಕ್ಷಣ ಉತ್ತರ ಕನ್ನಡ. ಈಗ ನಮ್ಮ ತಂದೆ ಹೆಸರು ಮಹಾಬಲೇಶ್ವರ ಅಂತ ಚಿಕ್ಕ ವಯಸ್ಸಿಂದ ಹೇಳ್ತಾ ಇರ್ತೇವೆ. ಯಾವತ್ತೋ ಒಂದು ದಿವಸ ಬಂದು ನಿಮ್ಮ ತಂದೆ ಹೆಸರು ಕೇಳಿ ಮಹಾಬಲೇಶ್ವರ ಅಲ್ಲ ರಮೇಶ ಅಥವಾ ಕೃಷ್ಣ ಅಂತಂದ ತಕ್ಷಣ ಹೆಸರು ಚೇಂಜ್ ಮಾಡ್ಕೋಬೇಕು ಅನ್ನೋಂಥ ಭಾವನೆ ಕೆಲವು ಜನಿಗೆ ಇರುಸು ಮುರುಸು ಉಂಟಾಗ್ತದೆ. ಅಂದರೆ ನಾವು ಉತ್ತರ ಕನ್ನಡ ಜಿಲ್ಲೆ, ಈಗ ನಾವು ಗೋಕರ್ಣ ನಮ್ಮದು, ಇಡಗುಂಜಿ ನಮ್ಮದು, ಈಗ ಬನವಾಸಿ ನಮ್ಮದು, ಅಥವಾ ಈ ನಮ್ಮ ಗಂಟೆ ಗಣಪತಿ ನಮ್ಮದು ಅಂತ ಹೇಳ್ಕೊಳ್ಳಿಕ್ಕೆ ಬರೋದಿಲ್ವಲ್ಲ, ಪ್ರತ್ಯೇಕ ಆಗತ್ತಲ್ಲ ಅನ್ನುವಂಥ ಭಾವನೆ ಇರ್ತದೆ. ಅದಕ್ಕೆ ಒಂದು ನಾವು ಆಲೋಚನೆ ಮಾಡಿರುವಂಥದ್ದು, ಈ ರೀತಿಯಲ್ಲೂ ಕೂಡ ಮಾಡ್ಬೋದು. ನಮ್ಮ ಉದ್ದೇಶ ಪ್ರತ್ಯೇಕ ಜಿಲ್ಲೆ ಆಗಲೇಬೇಕು, 2 ಆಗಲೇಬೇಕು.
ಬೆಂಗಳೂರು ಅರ್ಬನ್, ಬೆಂಗಳೂರು ಗ್ರಾಮಾಂತರ ಇದ್ದ ಹಾಗೆ ಉತ್ತರ ಕನ್ನಡ ಪೂರ್ವ ಸಮುದ್ರ ಭಾಗದ್ದು ಏನಿದೆ ಅದು ಪಶ್ಚಿಮ, ಈ ಭಾಗದ ಪೂರ್ವ ಅಂತ ಕೂಡ ಮಾಡ್ಬೋದು ಅನ್ನುವಂಥ ಒಂದು ಆಲೋಚನೆ ಕೂಡ ನಮಗೆ ಇದೆ. ಅದನ್ನು ಇವರೆಲ್ಲರೂ ಕೂಡ ಸಲಹೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕೂಡ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಹೀಗೆ ಉತ್ತರ ಕನ್ನಡ ಹೆಸರು ಬೇಕೇ ಬೇಕು ಅಂದರೆ ಉತ್ತರ ಕನ್ನಡ ಹೆಸರು ಇರಲಿ, ಅಥವಾ ಉತ್ತರ ಕನ್ನಡ ಹೆಸರು ಬೇಡ ಅಂತಂದರೆ ನಾವು ಕದಂಬ ಕನ್ನಡ ಜಿಲ್ಲೆ ಅನ್ನುವಂಥದ್ದನ್ನು ಕೂಡ ಕದಂಬರಿ ಒಂದು ಗೌರವ ಕೊಡುವಂಥ ಉದ್ದೇಶದಿಂದ ಅದನ್ನು ಕೂಡ ಇಟ್ಕೊಂಡಿದ್ದೇವೆ. ಹಾಗೆ ಕದಂಬ ಕನ್ನಡ ತಾಲೂಕಾಗಿ ನಾವು ಬನವಾಸಿಯನ್ನು ಕೂಡ ಪ್ರತ್ಯೇಕ ತಾಲೂಕು ಮಾಡಬೇಕು ಅಂತ ಹೋರಾಟವನ್ನು ಮಾಡ್ತಾನೇ ಇದ್ದೇವೆ. ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಯಾವುದೇ ರೀತಿಯ ಹೆಸರು ಬಗ್ಗೆ ತಾವು ಜಾಸ್ತಿ ಆಲೋಚನೆ ಮಾಡೋದು ಬೇಡ. ಅಥವಾ ಯಾವ ಜಿಲ್ಲಾ ಕೇಂದ್ರ, ಈಗ ನಮ್ಮ ಸಿರ್ಸಿಯವರಾಗಿ ನಾನು ಸಿರ್ಸಿಯಲ್ಲೇ ಆಗಬೇಕು ಅಂತ ನನ್ನ ಜಿಲ್ಲಾ ಕೇಂದ್ರ ಅಂತಿದೆ. ಯಲ್ಲಾಪುರದವರಿಗೆ ಆಬ್ವಿಯಸ್ಲಿ ಯಲ್ಲಾಪುರದಲ್ಲಿ ಆಗಬೇಕು ಅಂತ ಇರ್ತದೆ. ಈ ಮಂಚಿಗೇರಿಯವರಿಗೆ ಮಂಚಿಗೇರಿಲಾಗಲಿ ಅಂತ ಇರ್ತದೆ. ಹೀಗೆ ಎಲ್ಲರಿಗೂ ಕೂಡ ಅವರು ಕಾಲುಬುಡಕ್ಕೆ ಎಲ್ಲರೂ ಬಂದರೂ ಕೂಡ ಬೇಕಾಗಿದೆ. ಆದರೆ ಸರ್ಕಾರ ಆಲೋಚನೆ ಮಾಡಲಿ, ಎಲ್ಲಿ ಮೂಲಭೂತ ಸೌಕರ್ಯ ಇದೆ, ಎಲ್ಲಿ ಆಫೀಸ್ಗಳಿದೆ, ಎಲ್ಲಿ ಜಾಗ ಇದೆ ನೋಡಿಕೊಂಡು ಅದನ್ನು ಡಿಸೈಡ್ ಮಾಡಲಿ ಅನ್ನುವಂಥದ್ದು ನನ್ನ ಆಲೋಚನೆ. ಇದ್ರ ಬಗ್ಗೆ ನಾನು ಸಂಘಟಿತ ಹೋರಾಟ ಮಾಡಬೇಕು. ನಿನ್ನೆ ಸನ್ಮಾನ್ಯ ಹೆಬ್ಬಾರ್ ಸಾಹೇಬ್ರನ್ನ ಭೇಟಿ ಮಾಡಿದೆ. ಹೆಬ್ಬಾರ್ ಸಾಹೇಬ್ರಿಗೆ ನಾನು ಮನವಿಯನ್ನು ಕೊಟ್ಟೆ. ಹೆಬ್ಬಾರ್ ಸಾಹೇಬರು ಸೂಕ್ಷ್ಮವಾಗಿ ಹೇಳಿದ್ರು, ಅಲ್ಲ ನಮ್ಮ ಯಲ್ಲಾಪುರದವರಿಗೆ ಯಲ್ಲಾಪುರದಲ್ಲಿ ಆಗಬೇಕು ಅಂತಿದೆಯಲ್ಲ ಅಂತಂದರು. ನಾನು ಮಾಡಿ ಅಂದೆ. ತಾವು ನಾಳೆ ಮಧ್ಯಾಹ್ನ ಬನ್ನಿ, 3 ಗಂಟೆಗೆ ಬನ್ನಿ, ತಾವು ಹೇಳಿ ಹಿಂಗೆ ಯಲ್ಲಾಪುರನ ಮಾಡ್ತೇನೆ ತಾವು ಹೇಳ್ಬಿಡಿ, ಸಂತೋಷ. ಹಾಗೆ ಸಿರ್ಸಿ ಆದರೂ ಯಲ್ಲಾಪುರದವ್ರಿಗೆ ದೂರ ಇಲ್ಲ, ಒಂದು ಗಂಟೆಯಲ್ಲಿ ಹೋಗ್ಬೋದು ನಾವು. ಅಥವಾ ಯಲ್ಲಾಪುರ ಆದರೂ ಕೂಡ ಸಿರ್ಸಿಯವ್ರಿಗೆ ದೂರ ಇಲ್ಲ, 1 ತಾಸಲ್ಲಿ ಬರ್ಬೋದು. ಸಿರ್ಸಿ ಸಂಸ್ಕೃತಿ ಯಲ್ಲಾಪುರ ಸಂಸ್ಕೃತಿ ಸೇಮ್ ಇದೆ, ಏನು ಸಮಸ್ಯೆ ಆಗೋದಿಲ್ಲ. ಅದರಿಂದ ಕೆಲವು ಜನ ನಮ್ಮ ಹೋರಾಟನ ದಿಕ್ತಪ್ಪಿಸಬೇಕು ಅಂಥೇಳಿ ಯಲ್ಲಾಪುರ ಆಗೋ ಅಂಥೇಳು, ಸಿರ್ಸಿ ಆಗೋ ಅಂಥೇಳು ಎನ್ನುವಂತಹ ಒಂದು ಸಂಕುಚಿತ ಭಾವನೆ ನಮಗೆ ತುಂಬ್ತಾ ಇದ್ದಾರೆ. ಇನ್ನು ಅರ್ಥ ಮಾಡಿಕೊಂಡು ಜಿಲ್ಲಾ ಕೇಂದ್ರ ಎಲ್ಲಿ ಬೇಕಾದ್ರೂ ಆಗಲಿ, ಪ್ರತ್ಯೇಕ ಜಿಲ್ಲೆ ಮೊದಲು ಆಗಬೇಕು ಅನ್ನುವಂತಹ ಸ್ಪಷ್ಟವಾದಂತಹ ಕಲ್ಪನೆಯಿಂದ ನಾವೆಲ್ಲರೂ ಹೊರಡೋಣ. ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವಂತಹ ಒಂದು ಧ್ಯೇಯವಾಕ್ಯದೊಂದಿಗೆ ಎಲ್ಲರನ್ನ ಸಂಘಟನೆ ಮಾಡೋಣ. ತನ್ನ ಮೂಲಕವಾಗಿ ಹಲವಾರು ಜನ, ಒಂದು ಚಿಕ್ಕದೊಂದು ಉದಾಹರಣೆ ಹೇಳಿಬಿಡ್ತೇನೆ. ಇತ್ತೀಚೆಗೆ ಕಾರವಾರದಿಂದ ಒಂದು ಫೋನ್ ಬಂತು ಮೆಡಿಕಲ್ ಕಾಲೇಜಿಂದ. ಆಯುಷ್ಮಾನ್ ಕಾರ್ಡ್ ಏನಿದೆ, ಆಯುಷ್ಮಾನ್ ರೆಫರಲ್ ಕಾರ್ಡಿಗೆ ಸಿರ್ಸಿಯಿಂದ ಬಂದು ಕೂತ್ಕೋತಾ ಇದ್ದಾರೆ. ಅವ್ರ ಕುಟುಂಬದವ್ರು ಯಾರಾದರೂ ತೊಗೊಂಡೋಗಿ ಮಂಗಳೂರು ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಲಿಕ್ಕೆ ಹಾಕಿದ್ರೆ ಕಾರವಾರಕ್ಕೆ ಹೋಗಿ ಜಿಲ್ಲಾ ಆಸ್ಪತ್ರೆಯಿಂದ ರೆಫರಲ್ ಕಾರ್ಡ್ ತೊಗೊಬನ್ನಿ ಅಂತ ಹೇಳ್ತಾರೆ. ಅದು ಬಂದಿಂತು ಆಪರೇಷನ್ ಮಾಡೋದಿಲ್ಲ. 2 ದಿವಸ ಆಯಿತು, ಒಬ್ಬರು ಹೆಣ್ಮಗಳು ಬಂದು ಕಾಯ್ತಾ ಇದ್ದಾರೆ, ಬಾಗಿಲು ಅಳ್ತಾ ಇದ್ದಾಳೆ ಅಂತ ಒಬ್ಬರು ಫೋನ್ ಮಾಡಿದರು. ಇದೆಲ್ಲ ಹೀಗೆ ಹೇಳ್ತಾ ಹೋದರೆ ಹಲವಾರಿದೆ. ಪ್ರತಿಯೊಂದಕ್ಕೂ ಕೂಡ ನಾವು ಕಾರವಾರಕ್ಕೆ ಜಿಲ್ಲಾ ಕೇಂದ್ರಕ್ಕೆ ಹೋಗುವಂಥ ಪರಿಸ್ಥಿತಿ ಇದೆ. ಇವೆಲ್ಲವೂ ತಪ್ಪಿಸ್ಬೇಕು ಅಂತಂದರೆ ಮುಂದೆ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ಏನಾದರೂ ನಾವು ಮಾಡಿಟ್ಟಿದ್ದೇವೆ ಅಂತಂದರೆ ಪ್ರತ್ಯೇಕ ಜಿಲ್ಲೆ. ಆದ್ದರಿಂದ ಯಲ್ಲಾಪುರ ಜನತೆಯಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೇನೆ, ದಯವಿಟ್ಟು ಜಿಲ್ಲಾ ಕೇಂದ್ರದ ಬಗ್ಗೆ ಆಲೋಚನೆ ಮಾಡಬೇಡಿ, ಹೆಸರು ಬಗ್ಗೆ ಆಲೋಚನೆ ಮಾಡಬೇಡಿ. ಯಾವ ಹೆಸರಾಗತ್ತೋ ಆಗಲಿ, ಯಾವ ಜಿಲ್ಲಾ ಕೇಂದ್ರ ಆಗತ್ತೋ ಆಗಲಿ, ನಾವೆಲ್ಲರೂ ಕೂಡ ಸಂಘಟಿತರಾಗಿ ಹೋರಾಟವನ್ನು ಮಾಡೋಣ. ಇದು ಯಾವುದೇ ಪಕ್ಷದ ಹೋರಾಟ ಅಲ್ಲ, ಯಾವುದೇ ಸಮುದಾಯದ ಹೋರಾಟ ಅಲ್ಲ. ಇದು ಜಿಲ್ಲೆಯ ಜನರ ಸ್ವಾಭಿಮಾನದ ಅಸ್ಮಿತೆಯ ಹೋರಾಟ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ದಯವಿಟ್ಟು ತಾವೆಲ್ಲರೂ ಸಹಕಾರ ಮಾಡಿ, ತನ್ನ ಮೂಲಕವಾಗಿ ಆದಷ್ಟು ಶೀಘ್ರವಾಗಿ ನಾವು ನಮ್ಮ ಹಕ್ಕನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ, ಹಾಗೆ ಈ ಒಂದು ಕಾರ್ಯಕ್ರಮ ಭಾಗವಹಿಸಿದಂಥ ಎಲ್ಲ ಹಿರಿಯರು ಕೂಡ ಕನಿಷ್ಠ ಪಕ್ಷ ಒಂದು 5 ನಿಮಿಷಗಳ ಕಾಲ ಎಲ್ಲರೂ ಕೂಡ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಧನ್ಯವಾದಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.